ಹಲೋ ವಿದ್ಯಾರ್ಥಿ ಮಿತ್ರರೇ, ಐಎಎಸ್ ಕನ್ನಡ ವಾಹಿನಿಗೆ ಎಂದಿನಂತೆ ಸ್ವಾಗತ ಕೋರ್ತಾ ಕೆಎಎಸ್ ಮುಖ್ಯ ಪರೀಕ್ಷೆಯ ಎಥಿಕ್ಸ್ ವಿಭಾಗದ ಪ್ರಶ್ನೋತ್ತರವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಸರ್ಕಾರದಲ್ಲಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಸೇವಾ ಪೂರೈಕೆ ಗುಣಮಟ್ಟ ಮತ್ತು ನಡತೆಯ ಸಂಹಿತೆಗಳು ಅತಿ ಮುಖ್ಯ ಎಂಬುದನ್ನು ವಿವರಿಸಿ. ಡಿಸ್ಕ್ರೈಬ್ ದ ಕೋಡ್ಸ್ ಆಫ್ ಕಂಡಕ್ಟ್ ಅಂಡ್ ಕ್ವಾಲಿಟಿ ಆಫ್ ಸರ್ವಿಸ್ ಡೆಲಿವರಿ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅಟ್ ಪ್ರೆಸೆಂಟ್ ಸಿನಾರಿಯೋ ಇನ್ ಗವರ್ನೆನ್ಸ್ ಹೇಳುವಂಥ ಪ್ರಶ್ನೆ. ತುಂಬಾ ಡೈನಮಿಕ್ ಪ್ರಶ್ನೆ ಇದು. ಸೊ ಈ ಡೈನಮಿಕ್ ಪ್ರಶ್ನೆಯಲ್ಲಿ ಇರಬೇಕಂತ ಪ್ರಮುಖ ಪಾಯಿಂಟ್ಗಳನ್ನು ನೋಡೋಣ. ಯಾವ ಥರ ಇರಬೇಕು, ಏನು, ಹೇಗೆ, ಯಾವ ಥರ ಅಂತೇಳಿ. ಪ್ರಾರಂಭ. ಸರ್ಕಾರಿ ವ್ಯವಸ್ಥೆಯು ಸಾಮಾನ್ಯ ಜನರ ಪ್ರಕಾರ ಜಡತ್ವವನ್ನು ಹೊಂದಿರುವಂಥದ್ದು, ಒಂಥರ ಸ್ಟ್ಯಾಗ್ನೆಂಟ್ ಹೇಳುವಂಥದ್ದು. ಹೊಸ ಯಾವುದೇ ಅಂಶಕ್ಕೆ ಅದು ತನ್ನ ಹೊಂದಾಣಿಕೆ ಸ್ವಭಾವವನ್ನು ತೋರಿಸಲ್ಲ, ಹೊಂದಾಣಿಕೆ ಮಾಡ್ಕೊಳ್ಳಲ್ಲ. ಹೀಗಾಗಿ ಜಡತ್ವವನ್ನು ಹೊಂದಿರುವಂಥದ್ದು ಅಥವಾ ಇನರ್ಷಿಯಾ ಹೇಳುವಂಥ ಅಂಶವನ್ನು ಹೇಳ್ತಾರೆ. ಇನ್ನು ವಿಳಂಬ ನೀತಿಯನ್ನು ಅನುಸರಿಸುವಂಥದ್ದು, ಗ್ರ್ಯಾಜುವಲಿಸಮ್. ಈ ಕೆಂಪು ಪಟ್ಟಿ ಹಾವಳಿ, ಆಡಳಿತಶಾಹಿ ಮುಂತಾದ ಪದಗಳು ಇಲ್ಲಿ ಅನ್ವಯ ಆಗುತ್ತೆ. ಸೊ ವಿಳಂಬ ನೀತಿಯನ್ನು ಅನುಸರಿಸುವಂಥದ್ದು. ಹಾಗೂ ಗೊಂದಲಮಯವಾದದ್ದು, ಅಂದರೆ ತುಂಬ ಕಾಂಪ್ಲಿಕೇಟೆಡ್. ಭಾಳಷ್ಟು ಸಾಮಾನ್ಯ ಜನರಿಗೆ ಈ ಯಾವುದೇ ಆಫೀಸಿಗೆ ಹೋದ್ರೂ ಏನಾಗುತ್ತೆ ಗೊತ್ತಾಗಲ್ಲ. ಅಲ್ಲಿಯ ರೂಲ್ಸು, ರೆಗ್ಯುಲೇಷನ್ಸು, ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಮಾತನಾಡುವಂಥ ಅಂಶ ಗೊತ್ತಾಗಲ್ಲ. ಸೊ ಹೀಗಾಗಿ ಗೊಂದಲಮಯವಾದದ್ದು. ಈ ಹಿನ್ನೆಲೆಯಲ್ಲಿ ಆಳ್ವಿಕೆಗೆ ಸಂಬಂಧಿಸಿದಂತೆ ನೀತಿ ಸಂಹಿತೆ ಹಾಗೂ ಸೇವಾ ಪೂರೈಕೆ ಗುಣಮಟ್ಟ ಮಹತ್ವ ಪಡೆಯುತ್ತದೆ. ಅಂದರೆ ಇವುಗಳ ಸುಧಾರಣೆ ಇಂದಿನ ಆಡಳಿತದ ಒಂದು ಅವಶ್ಯಕತೆ ಹೇಳೋದನ್ನು ತಾವು ಪ್ರಾರಂಭದಲ್ಲಿ ಅಥವಾ ಇಂಟ್ರಡಕ್ಷನ್ ರೂಪದಲ್ಲಿ ಹೇಳ್ಕೊಂಡ್ರೆ ಸಾಕು. ಈ ಎಲ್ಲ ಅಂಶಗಳನ್ನು ತಾವು ಸೇರಿಸಿ ಇದು ಇಂಟ್ರಡಕ್ಷನ್ ಅಂತ ಇಟ್ಕೊಂಡ್ರೆ ಸಾಕು. ಇನ್ನು ಎರಡನೇ ಭಾಗ, ಉತ್ತರದ ಮುಖ್ಯ ಭಾಗ ಅಂತ ಇಟ್ಕೊಂಡಿದ್ದೀವಿ. ಸಾರ್ವಜನಿಕ ಆಡಳಿತ ಯಂತ್ರದ ಪ್ರಮುಖ ಕೊರತೆಗಳು, ಆಳ್ವಿಕೆಯ ಪ್ರಮುಖ ಕೊರತೆಗಳು ಯಾವ್ಯಾವುದು. ಈ ಕೊರತೆಯನ್ನು ತಾವು ಹೇಳಿದ್ರೆ ಏನಾಗುತ್ತೆ, ಅಲ್ಲಿ ಸೇವಾ ಪೂರೈಕೆ ಗುಣಮಟ್ಟ ಅಥವಾ ನಡತೆ ಸಂಹಿತೆಯ ಅಂಶಗಳು ಅವಶ್ಯ ಹೇಳೋದು ಗೊತ್ತಾಗುತ್ತೆ. ಸೊ ಹೀಗಾಗಿ ಆ ಪಾಯಿಂಟ್ಗಳನ್ನು ನಾವು ಲಿಸ್ಟ್ ಮಾಡಲೇಬೇಕು. ಯಾವುದನ್ನ ಕೊರತೆಗಳು ಯಾವುದು, ಡಿಫೆಕ್ಟ್ಗಳು ಯಾವುದು ಹೇಳೋದನ್ನ ಲಿಸ್ಟ್ ಮಾಡಬೇಕು. ಅದು ಈ ಥರ ಇದೆ ನೋಡಿ. ಮೊದಲನೇದು, ಸಮಯದ ಪರಿಪಾಲನೆ ಇಲ್ಲದಿರುವಿಕೆ, ಅಂದರೆ ಪಂಕ್ಚುಯಾಲಿಟಿ. ಎಷ್ಟೊತ್ತಿಗೋ ಆಫೀಸಿಗೆ ಬರೋದು, 10:30ನೋ 11 ಗಂಟೆನೋ ಹೀಗೆ. ಆದರೆ ಇತ್ತೀಚೆಗೆ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಬಯೋಮೆಟ್ರಿಕ್ ಹಾಜರಾತಿಯನ್ನು ತಂದಿದ್ದಾರೆ. ಆದರೂ ಸಹಿತ ಅದರಲ್ಲೂ ಕೆಲವಷ್ಟು ಕೊರತೆಗಳು ಕಂಡುಬರುತ್ತೆ. ಹೀಗಾಗಿ ಜನರಿಗೆ ಸರಿಯಾದ ಸಮಯಕ್ಕೆ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಾಗಲಿ ಸಿಗಲ್ಲ. ಸೊ ಇದೊಂದು ಕೊರತೆ ಅಂತ ಹೇಳ್ಬೋದು. ಅಂದರೆ ಸೇವಾ ಪೂರೈಕೆಯ ಒಂದು ಅಂಶಕ್ಕೆ ಇದು ಪೂರಕವಾದ ಅಂಶ. ಅಂದರೆ ಪೂರಕ ಅಂತಂದ್ರೆ ಕೊರತೆಯಲ್ಲಿ ಕಂಡುಬರುವಂಥ ಪ್ರಮುಖ ಅಂಶ ಅಂತ ಹೇಳಿ ಇಟ್ಕೊಳ್ಬೋದು. ಎರಡನೇದು, ನಾಗರಿಕರೊಂದಿಗೆ ದರ್ಪ ಮತ್ತು ನಿಷ್ಠುರತೆಯಿಂದ ವರ್ತಿಸುವಿಕೆ. ಅಂದರೆ ಅಹಂಕಾರವನ್ನು ತುಂಬ ತೋರಿಸ್ತಾರೆ ಸಿಬ್ಬಂದಿಗಳು, ತಾವು ಅಧಿಕಾರದಲ್ಲಿರೋರು, ಕಾಯಂ ಅಧಿಕಾರಿಗಳು ಅಥವಾ ಸರ್ಕಾರಿ ನೌಕರರು ಅಂತೇಳಿ. ಇದು ಸಹ ಏನಾಗುತ್ತೆ, ಸಾಮಾನ್ಯ ಜನರ ಮೇಲೆ ಏನು ತಪ್ಪು ಪ್ರಭಾವವನ್ನ, ಕೆಟ್ಟ ಪ್ರಭಾವವನ್ನ ಬೀಳುತ್ತೆ. ಸೊ ಹೀಗಾಗಿ ಇದು ಸಹಿತ ಏನು ಒಂದು ಕೊರತೆ ಅಂತೇಳಿ ಹೇಳ್ಬೋದು. ಸಾಮಾನ್ಯವಾಗಿ ಈ ಜನಸ್ನೇಹಿ ಕಾರ್ಯಕ್ರಮಗಳು, ಜನಸ್ನೇಹಿ ಸಿಬ್ಬಂದಿಗಳು ಇಲ್ಲದೆ ಇರುವಾಗ ಇಂತಹ ಸಮಸ್ಯೆಗಳೆಲ್ಲ ಉಂಟಾಗುತ್ತೆ. ಇನ್ನು ಮೂರನೇದಾಗಿ, ಲಂಚಗುಳಿತನ ಮತ್ತು ಭ್ರಷ್ಟಾಚಾರ. ಇದು ಸಹಜವಾದದ್ದು. ಕರಪ್ಷನ್ ತುಂಬ ಇರುತ್ತೆ, ಅದು ಗೊತ್ತಿದೆ ತಮಗೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಬಹುತೇಕವಾಗಿ ಕಂಡುಬರುತ್ತೆ. ಇದರಿಂದ ಜನ ಬಹಳ ವ್ಯಥೆ ಪಡ್ತಾರೆ, ಕಾರಣ ತೊಂದರೆಗೂ ಈಡಾಗ್ತಾರೆ. ಒಂದು ಕೆಲಸಕ್ಕೆ ಹಣವನ್ನು ಕೊಟ್ಟು ಪುನಃ ಕೆಲಸ ಆಗಲಿಲ್ಲ ಅಂದರೆ ತುಂಬ ಕಷ್ಟಮಯವಾದಂಥ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು ಸಾಮಾನ್ಯ ಜನರಿಗೆ. ಸೊ ಇದು ಸಹ ಸೇವಾ ಪೂರೈಕೆ ಒಂದು ವ್ಯತ್ಯಯ, ಬಹು ಗಂಭೀರವಾದ ವ್ಯತ್ಯಯ ಅಂತೇಳಿ ಹೇಳ್ಬೋದು. ಇನ್ನು ವೃತ್ತಿಪರತೆ ಮತ್ತು ನೈಪುಣ್ಯತೆಯ ಕೊರತೆ. ವೃತ್ತಿಪರತೆ ಅಂದರೆ ಪ್ರೊಫೆಷನಲ್ ಅಪ್ರೋಚ್. ಈಗ ನಾವು ಖಾಸಗಿ ಕಂಪ್ನಿಗಳೊಂದಿಗೆ ಅದನ್ನ ಹೋಲಿಕೆ ಮಾಡಿ ನೋಡಿದಾಗ, ಖಾಸಗಿ ಕಂಪ್ನಿಗಳು ತುಂಬ ಪ್ರಬುದ್ಧವಾದ ಮತ್ತು ನಗು ಮುಖದ ಸೇವಾ ಪೂರೈಕೆಯನ್ನು ಕೊಡ್ತಾರೆ. ಅದೇ ರೀತಿ ವೃತ್ತಿಪರತೆ, ಪ್ರೊಫೆಷನಲ್ ಅಪ್ರೋಚ್ ಇರುತ್ತೆ. ಪ್ರತಿಯೊಂದಕ್ಕೂ ಇದು ಹೀಗೆ ಹೀಗೆ ಅಂತೇಳಿ ಪ್ರತಿಯೊಂದಕ್ಕೂ ಹೇಳ್ತಾರೆ. ಇಲ್ಲಿ ಏನ್ ಕೇಳಿದ್ರು ಆ ಕಡೆ ಹೋಗಿ ಇವ್ರು ಕೇಳಿ ಅವ್ರು ಕೇಳಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೈಪುಣ್ಯತೆ ಮತ್ತು ವೃತ್ತಿಪರತೆಯ ಕೊರತೆ ಎದ್ದು ಕಂಡು ಬರುತ್ತೆ. ಇನ್ನು ಪಾರದರ್ಶಕತೆ ಇಲ್ಲದಿರುವಿಕೆ, ಟ್ರಾನ್ಸ್ಪರೆನ್ಸಿ ಅಂತ ಕರೀತಾರೆ. ಸೊ ಈ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇದ್ದಾಗ ಭ್ರಷ್ಟಾಚಾರ, ಲಂಚಗುಳಿತನ ಇವೆಲ್ಲವೂ ಸಹಜವಾದದ್ದು. ಸ್ವಜನ ಪಕ್ಷಪಾತ, ಈ ಎಲ್ಲ ಅಂಶಗಳು ಸಹಜವಾದದ್ದು. ಇಲ್ಲೂ ಸಹ ನಾವು ಸೇವಾ ಪೂರೈಕೆಯ ಅಂಶಗಳನ್ನ ಅಥವಾ ಸೇವಾ ಪೂರೈಕೆಯ ಕೊರತೆಯನ್ನು ಕಾಣಬಹುದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್, ಈ ಮೇಲಿನ ಕಾರಣಗಳು ಆಡಳಿತ ಮಟ್ಟದಲ್ಲಿ ಯಾವ ದಿಕ್ಕಿನಲ್ಲಿ ಮತ್ತು ಎಷ್ಟರ ಮಟ್ಟಿಗಿನ ಸುಧಾರಣೆ ಅಗತ್ಯ ಎಂಬುದನ್ನು ತಿಳಿಸುತ್ತದೆ. ಅಂದರೆ ಕೆಲವಷ್ಟು ವಸ್ತುನಿಷ್ಠ ಅಂಶಗಳಾದರೆ ಕೆಲವು ಮನೋನಿಷ್ಠ ಅಂಶಗಳಿದೆ.
ಈ ವಸ್ತುನಿಷ್ಠ ಅಂಶಗಳು ಮತ್ತು ಮನೋನಿಷ್ಠ ಅಂಶಗಳನ್ನ ನಾವು ಅನುಕ್ರಮವಾಗಿ ಏನಿಟ್ಕೊಳ್ಬಹುದು, ಸೇವಾ ಪೂರೈಕೆಯ ಅಂಶದಲ್ಲಿ ಯಾವ ತರ ಸುಧಾರಣೆ ಬೇಕು, ಅದೇ ರೀತಿ ನಡತೆಯ ಸಂಹಿತೆಗಳಲ್ಲಿ ಅಥವಾ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಲ್ಲ, ಅದರಲ್ಲಿ ಯಾವ ರೀತಿಯ ಸುಧಾರಣೆ ಬೇಕು ಅನ್ನೋದನ್ನು ಕಂಡು ಬರ್ತದೆ. ಅಂದ್ರೆ ಅವಶ್ಯಕತೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ಹೇಳ್ಬೋದು. ಈ ಎರಡು ಅಂಶಗಳು ಅನುಕ್ರಮವಾಗಿ ಯಾವುದು ಮನೋನಿಷ್ಠ ಮತ್ತು ವಸ್ತುನಿಷ್ಠ ಅಂಶಗಳು ಸರ್ಕಾರಿ ಮಟ್ಟದಲ್ಲಿ ಸುಧಾರಣೆಗಳು ಆಗಲೇಬೇಕು ಹೇಳುವಂತ ಅಂಶವನ್ನು ತಾವು ಹೈಲೈಟ್ ಮಾಡಬೇಕಾಗುತ್ತೆ ಈ ಉತ್ತರದಲ್ಲಿ. ಇನ್ನು ಖಾಸಗಿ ಕಂಪನಿಗಳೊಂದಿಗೆ ಹೋಲಿಸಿದಾಗ ಸೇವಾ ಪೂರೈಕೆ ಗುಣಮಟ್ಟವು ಕಳಪೆ, ಅಪೂರ್ಣ ಹಾಗೂ ನಿಧಾನಗತಿಯದ್ದು. ಹೌದು, ಎಲ್ಲಾ ದೃಷ್ಟಿಯಿಂದ ನಾವು ನೋಡಿದ್ರೆ ಸರ್ಕಾರಿ ಸೇವಾ ಪೂರೈಕೆ ಬಹಳ ಕಳಪೆ ಮಟ್ಟದ್ದು, ಮತ್ತೆ ಅದು ತೃಪ್ತಿದಾಯಕವಾಗಿಲ್ಲ. ಸೊ ಈ ದೃಷ್ಟಿಯಿಂದ ಈ ಪಾಯಿಂಟ್ ಅನ್ನು ತಾವು ಹಾಕಬೇಕು ಉತ್ತರದಲ್ಲಿ. ಜನರ ನಿರೀಕ್ಷೆ ಮತ್ತು ಸೇವಾ ರೂಪಗಳು ಬದಲಾವಣೆಗೊಂಡಿರುವುದರಿಂದ ಸರ್ಕಾರಿ ರಂಗದಲ್ಲಿ ಸುಧಾರಣೆ ಅಗತ್ಯ. ಈ ಹಿನ್ನೆಲೆಯಲ್ಲಿ ತಾವು ಈ ಉತ್ತರದ ಪಾಯಿಂಟ್ ಅನ್ನು ಸೇರಿಸಬಹುದು. ಜನರ ನಿರೀಕ್ಷೆಗಳು ಬದಲಾಗಿವೆ, ಅಗತ್ಯಗಳು ಬದಲಾಗಿವೆ, ಕಂಪ್ಯೂಟರ್ ಯುಗ ಮತ್ತೆಲ್ಲವೂ ಕಾಮರ್ಸು, ಉಳಿದ ಸೇವೆ ಮುಂತಾದ ಅಂಶಗಳು ಬಂದಿರೋದ್ರಿಂದ ಸಿಬ್ಬಂದಿಯೂ ಸಹ ಅದರ ಜೊತೆಗೆ ಬದಲಾವಣೆ ಹೊಂದಬೇಕು, ಮನೋಭೂಮಿಕೆಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ಈ ದೃಷ್ಟಿಯಲ್ಲಿ ಸರ್ಕಾರಿ ರಂಗದಲ್ಲಿ ಸುಧಾರಣೆ ಅಗತ್ಯ ಹೇಳೋದನ್ನು ತಾವು ಹೇಳ್ಬೋದು. ಇನ್ನು ಉತ್ತರದ ಅಂತ್ಯ. ಇತ್ತೀಚೆಗೆ ಜಾರಿಗೆ ಬಂದ ಮಾಹಿತಿ ಹಕ್ಕು ಕಾಯ್ದೆ ಹಾಗೂ ಗಣಕೀಕರಣ ಪ್ರಕ್ರಿಯೆಗಳು ಸ್ವಲ್ಪ ಮಟ್ಟಿಗೆ ಸರ್ಕಾರಿ ಯಂತ್ರದ ಸೇವೆಯಲ್ಲಿ ಸುಧಾರಣೆ ತಂದಿವೆಯಾದರೂ ಅವು ಪರಿಪಕ್ವವಾಗಿಲ್ಲ. ಬಹುತೇಕ ಇಲಾಖೆಗಳು ಈ ಎರಡು ಅಂಶಗಳನ್ನು ಅಳವಡಿಸಿಕೊಂಡಿವೆ. ಮಾಹಿತಿ ಹಕ್ಕು ಕಾಯ್ದೆ ಅಂಶ ಅಥವಾ ಕುಂದುಕೊರತೆ ವಿಭಾಗ ಅಂತ ಹೇಳೋದು ಹೇಳ್ತಾರೆ, ಅದನ್ನು ಅಳವಡಿಸಿಕೊಂಡಿವೆ. ಆದರೂ ಸಹಿತ ಅವು ನಿರೀಕ್ಷೆಗೆ ತಕ್ಕ ಇಲ್ಲ. ಜನರ ನಿರೀಕ್ಷೆಗೆ ಒಂದು ಸರಿಸಮಾನವಾದ ಒಂದು ಅಂಶ ಅಲ್ಲಿಲ್ಲ, ಪರಿಪಕ್ವವಾಗಿಲ್ಲ. ಅಲ್ಲೂ ಸಾಕಷ್ಟು ಕೊರತೆಗಳು ಕಂಡು ಬರ್ತವೆ. ಒಂದೆರಡು ದಿನ ಮಾತ್ರ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಬರ್ತಾ ಬರ್ತಾ ತುಂಬಾ ನಿರ್ಲಕ್ಷ್ಯವನ್ನು ವಹಿಸ್ತಾರೆ. ಸೊ ಹೀಗಾಗಿ ಸಮಸ್ಯೆಗಳು ಉಂಟಾಗುತ್ತೆ ಹೇಳೋದನ್ನು ಹೇಳ್ತೀವಿ. ವಿದ್ಯಾರ್ಥಿ ಮಿತ್ರರೇ, ಇನ್ನು ಕೆಲವೇ ಪ್ರಶ್ನೆಗಳು ಉಳಿದಿವೆ ಎಥಿಕ್ಸ್ ವಿಭಾಗದಲ್ಲಿ. ಮುಂದಿನ ವಾರದಿಂದ ಪ್ರಚಲಿತ ಪ್ರಶ್ನೆಯೊಂದಿಗೆ ಮತ್ತು ಉತ್ತರದೊಂದಿಗೆ ಬರ್ತಾ ಇದ್ದೀವಿ. ತಾವು ಅದನ್ನು ನಿರೀಕ್ಷೆ ಮಾಡಬಹುದು. ನಮಸ್ಕಾರ ಅಂತ ಹೇಳ್ತಾ ಮುಂದಿನ ಮಾಲಿಕೆಯೊಂದಿಗೆ ಭೇಟಿಯಾಗೋಣ.